ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ನಮ್ಮ ಮಗನು ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ವಾಕ್ಯದ ಸಂದೇಶ ಭಾಗವನ್ನು ಪ್ರಾರಂಭಿಸುವರಾಗಿರು. ಓಕೆ, ಪ್ರಾರ್ಥನೆ. ಕರ್ತನೆಯಪ್ಪ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕರ್ತನೆಯಪ್ಪ, ನಿಮ್ಮ ಸೇವೆಯನ್ನು ಮಾಡ್ತೀವಿ ಕರ್ತನೆಯಪ್ಪ. ಧನ್ಯವಾದಪ್ಪ ಕರ್ತನೆಯಪ್ಪ. ಇದು ಏನೂ ಅಲ್ಲ ಕರ್ತನೆಯಪ್ಪ, ಇನ್ನೂ ಹೆಚ್ಚಾಗಿ ಅಪ್ಪ ಮಾಡಬೇಕಿದೆ ಕರ್ತನೆಯಪ್ಪ. ನಿಮಗೋಸ್ಕರಪ್ಪ ಕರ್ತನೆ ಹೇಳುವಂಥ ಈ ಮತ್ತಾಯ ಗ್ರಂಥದ ಒಂದು ಅಧ್ಯಾಯದ ವಿವರಣೆಯನ್ನು ತಂದೆ ಆದವರು ಎಲ್ಲರ ಮನಸ್ಸಿನಲ್ಲಿ ಅಪ್ಪ ಕರ್ತನೆಯಪ್ಪ ಆ ವಾಕ್ಯವು ಇರುವಂತೆ ಸಹಾಯ ನಡೆಸಿರಪ್ಪ ಕರ್ತನೆ. ಎಲ್ಲರ ಮನಸ್ಸಿನಲ್ಲಿ ವಾಕ್ಯವು ಇರುವಂತೆ ಅಪ್ಪ ಇದಪ್ಪ ವಾಕ್ಯದ ಪ್ರಕಾರ ಜೀವಿಸುವಂತೆ ಅದರ ಪ್ರಕಾರ ನಡೆದುಕೊಳ್ಳುವಂತೆ ಸಹಾಯ ಮಾಡಿರಪ್ಪ ಕರ್ತನೆ ಅಪ್ಪ. ಈ ವಿಡಿಯೋಯಿಂದ ಅನೇಕರಿಗೆ ಒಂದು ಸಹಾಯ ಆಗುವಂತೆ ನೀವೇ ನೋಡಿಕೊಳ್ಳುತ್ತಾನೆ ದೇವರಪ್ಪ ಕರ್ತನೆ. ತಂದೆ ದೇವರಪ್ಪ ಎಲ್ಲರೂ ನೋಡಿ ಕರ್ತನೆಯಪ್ಪ ಕರ್ತನೆ ಅವರು ಬಲಗೊಳ್ಳುವಂತೆ ಇನ್ನೂ ಸ್ಥಿರವಾಗಿ ನಿಂತುಕೊಳ್ಳುವಂತೆ ಸಹಾಯ ಮಾಡಿ ನಡೆಸಿರಪ್ಪ ಕರ್ತನೆ. ಯಾಕಂದರೆ ಇದು ನಿಮ್ಮ ವಾಕ್ಯ ಸತ್ಯವಾದ ವಾಕ್ಯ ಆಗಿದೆಯಪ್ಪ. ಇದನ್ನು ಯಾವಾಗಲೂ ನೀವು ಕರ್ತನೆಯಪ್ಪ ದಿನ ಇಟ್ಟು ನೀವು ಬಿಡುತ್ತಪ್ಪ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಸುವಾರ್ತೆಯನ್ನು ಸಾರಿಸುತ್ತೇವಪ್ಪ. ಸಹಾಯ ಮಾಡಿ ನಡೆಸಿ ಎಂದು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಮನೆ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ತಂದೆ ಆತವರೇ. ಆಮೆನ್. ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಓಕೆ, ನಾವು ಮತ್ತಾಯನು ಬರೆದ ಸುವಾರ್ತೆ ನಾವು ಭಾನುವಾರ ಎವ್ರಿ ಸಂಡೇ ಮತ್ತಾಯನು ಬರೆದ ಸುವಾರ್ತೆಯನ್ನು ಕುರಿತು ಅಧ್ಯಯನ ಮಾಡುವವರಾಗಿರ್ತೇವೆ. ನಿನ್ನೆ ದಿವಸದಲ್ಲಿ ಒಂದು 2 ಪ್ರಾರ್ಥನೆ ಕೂಟ ಇರುವುದರಿಂದ ಸಮಯ ಸಾಲದೆ ಹೋದುದರಿಂದ ಈ ದಿನ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ಕಳೆದ ವಾರ 2ನೇ ಅಧ್ಯಾಯ ಅಂದರೆ ಮತ್ತಾಯನು ಬರೆದ ಸುವಾರ್ತೆ ಸುಮಾರು 2 ಅಧ್ಯಾಯ ಕಂಪ್ಲೀಟ್ ಆಗಿ 3ನೇ ಅಧ್ಯಾಯದಲ್ಲಿ 8ನೇ ವಚನದವರೆಗೂ ದೇವರ ಮಾತುಗಳನ್ನು ಧ್ಯಾನಿಸಿದ್ದೇವೆ. ಈ ದಿನ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಇರುವಂಥ ದೇವರ ಮಾತುಗಳನ್ನು ನೋಡಿಕೊಳ್ಳೋಣ ಪ್ರಿಯರೇ. ಯೋಹಾನನು ಯೇಸು ಕ್ರಿಸ್ತನ ಕುರಿತು ಹೇಳುವಂಥ ಮಾತು ಮತ್ತು ಅಲ್ಲಿ ಬರುವಂಥ ಅನೇಕ ಫರಿಸಾಯರು, ಸದ್ದುಕಾಯರು ಮತ್ತು ಸುಂಕದವರನ್ನು ಕುರಿತು ಹೇಳುವಂಥ ಮಾತು. 8ನೇ ಅಧ್ಯಾಯ 3ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 8ನೇ ವಚನ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಭಕ್ತನ ಏನು ಹೇಳ್ತಾ ಇದ್ದ ಅಂದರೆ ಹಾಗಾದರೆ ಅಂದರೆ ಅರ್ಥ ಬೇರೆ. ಅನೇಕರು ನಾವು ಭಕ್ತಿಯಲ್ಲಿದ್ದೇವೆ, ನಾವು ಪರಿಶುದ್ಧವಾಗಿದ್ದೇವೆ, ನಾವು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ನಾವು ನೀತಿವಂತರು ಅಂತ ಅನೇಕರು ಪ್ರಿಯರೇ ನಾವು ನೋಡುವಾಗ ಸಮಾಜದಲ್ಲಿ ವೇಷಗಳನ್ನು ಹಾಕ್ಕೊಂಡಿರ್ತಾರೆ ಪ್ರಿಯರೇ, ವೇಷಧಾರಿಗಳಾಗಿರ್ತಾರೆ. ನಾವು ಪ್ರಪಂಚದಲ್ಲಿ ನೋಡುವಾಗ ಪ್ರಿಯರೇ ಅನೇಕರು ದೊಡ್ಡ ಮನುಷ್ಯರಾಗಿ ಕಾಳ್ತಾರೆ. ಯಾವಾಗೂ ಬಿಳಿ ವಸ್ತ್ರ ಒಳ್ಳೆಯದು, ಬಿಳಿ ವಸ್ತ್ರವನ್ನು ಧರಿಸಿರ್ತಾರೆ. ಒಂಥರ ನೋಡೋದಕ್ಕೆ ತುಂಬ ತಿಳಿದಂಥವರ ಹಾಗೆ ಅವರ ಬಾಹ್ಯರಂಗದ ವೇಷವಿರುತ್ತೆ. ಬಾಹ್ಯವಾಗಿ ಅನೇಕ ಅಲಂಕೃತವಾಗಿರ್ತಾರೆ. ಒಂದು ಕಡೆ ನೋಡುವಾಗ ಸಾಧು ಜನರು, ಒಂದು ಕಡೆ ನೋಡಿದ್ರೆ ಪೂಜಾರಿ ಸಂಘದವರು, ಒಂದು ಕಡೆ ನೋಡಿದ್ರೆ ಸನಾತನ ಧರ್ಮವನ್ನು ನಾವು ಕಾಪಾಡ್ತಾ ಇದ್ದೇವೆ ಅಂತ ಹೇಳುವಂಥ ಅನೇಕ ಹಿಂದೂ ಸಂಘಟನೆಯವರು ಅಥವಾ ಬಜರಂಗವರು ಅಂತಲೇ ಹೇಳ್ಬೋದು. ಇಂಥವ್ರ ಹತ್ರ ಏನಂದರೆ ಪ್ರಿಯರೇ, ನಾವು ದೇವರ ಭಕ್ತರು, ನಾವು ದೇವರ ಕೆಲಸವನ್ನು ಮಾಡುವವರು, ದೇವರು ನಮ್ಮನ್ನು ಆದುಕೊಂಡಿದ್ದಾನೆ, ತನ್ನ ಕೆಲಸಕ್ಕೋಸ್ಕರ ಅಂದುಕೊಂಡು ಅನೇಕ ಪ್ರಜೆಗಳನ್ನು ಬಲವಂತವಾಗಿ ಹಿಂಸಿಸುವವರು ಇರ್ತಾರೆ. ಓಕೆನಾ? ಅವರಲ್ಲಿ ಒಂದು ಚೂರಾದರೂ ತಾಳ್ಮೆ ಇದೆಯಾ ಅಥವಾ ಭಕ್ತಿ ಇದೆಯಾ, ಇನ್ನೊಬ್ಬರನ್ನು ಕ್ಷಮಿಸುವಂಥ ಗುಣವಿದೆಯಾ ಅಥವಾ ಪ್ರೀತಿಸುವಂಥ ಮನಸ್ಸಿದೆಯಾ ಅಂತ ಒಂದು ಚೂರು ಅವ್ರನ್ನ ಪರಿಶೀಲನೆ ಮಾಡುವಾಗ ಅವರ ನಿಜವಾದ ಭಕ್ತಿ ಗೊತ್ತಾಗುತ್ತೆ ಪ್ರಿಯರೇ. ಸಣ್ಣ ಮಾತನ್ನು ಸಹಿಸಿಕೊಳ್ಳಲಾರದವರು, ಮತ್ತೊಬ್ಬ ಭಾಷೆಯವರನ್ನು, ಮತ್ತೊಬ್ಬ ಜಾತಿ ಜನಾಂಗದವರನ್ನು ಪ್ರೀತಿಸದವರು,
ನನ್ನ ಮತ ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ, ನನ್ನ ಭಾಷೆ ಶ್ರೇಷ್ಠ, ನಾವೇ ಶ್ರೇಷ್ಠರು, ಪ್ರಪಂಚದಲ್ಲಿರೋರೆಲ್ಲರೂ ಕನಿಷ್ಠರು ಅಂದುಕೊಳ್ಳುವಂಥ ಆಲೋಚನೆ ಅನೇಕರು, ಈ ಭಕ್ತಿಯ ವೇಷಧಾರಿಗಳನ್ನು ಧರಿಸಿಕೊಂಡವರು ಅನೇಕರಿರ್ತಾರೆ. ಅದಕ್ಕೆ ಅಲ್ಲಿ ಯೋಹಾನನ್ ಹೇಳ್ತಾನೆ, ಹಾಗಾದರೆ ಅನ್ನುವಂಥ ಮಾತು, ನಾವೇನೋ ದೊಡ್ಡ ಮನುಷ್ಯರು, ದೊಡ್ಡ ತಿಳಿದವರು, ದೊಡ್ಡ ಜ್ಞಾನಿಗಳು ಅಂತ ನೀವು ಅಂದುಕೊಂಡಿದ್ದೀರಾ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದಕ್ಕೆ ಏನು ಸಾಕ್ಷಿ? ನಿಮ್ಮ ಫಲಗಳಿಂದ ತೋರಿಸ್ತೀರಾ? ಏನು ಫಲ ಕೊಡ್ತಾ ಇದ್ದೀವಿ? ನೀವು ಫಲಗಳಿಂದ ತೋರಿಸ್ಬೇಕಂತ ದೇವರು ಹೇಳಿದ್ದಾರೆ. ವೇಷದಿಂದ ಅಲ್ಲ, ವೇಷಧಾರೆಯಿಂದ ಅಲ್ಲ, ಬಾಹಿರಂಗದ ವೇಷದಿಂದ ಅಲ್ಲ, ಅಂತರಂಗದ ಭಕ್ತಿಯಿಂದ ನೀವು ಏನು ತೋರಿಸೋದಕ್ಕೆ ಸಾಧ್ಯ ನಾವು ದೇವರ ಭಕ್ತರು ಅಂತ? ಬೀದಿಲಿರೋರು ಯಾರಿಗಾದ್ರೂ ಆಹಾರ ಆಗ್ತಾ ಇದ್ದೀರಾ? ಸನಾತನ ಧರ್ಮ ಅಂತೀವಲ್ಲ ಬೇರೆ, ಸನಾತನ ಧರ್ಮದವ್ರಿಗೆ ನಾನೊಂದು ಮಾತು ಕೇಳ್ತಾ ಇದ್ದೀನಿ. ನಮ್ಮ ಧರ್ಮ ಶ್ರೇಷ್ಠ, ನಾವೇ ದೇಶದಲ್ಲಿ ಉಳಿಬೇಕು. ಹಿಂದೂಗಳು, ಮುಸಲ್ಮಾನ್ಗಳು, ಕ್ರೈಸ್ತರು, ನಾವು ಹಿಂದೂಗಳೇ ಲೋಕದಲ್ಲಿ ಉಳ್ಕೋಬೇಕು. ಮುಸಲ್ಮಾನರು, ಕ್ರೈಸ್ತರು ಮುಂತಾದವರು, ಹಿಂದಿಯವರು ಯಾರು ಇಲ್ಲಿ ಇರಬಾರ್ದು, ನಾವೇ ಇರಬೇಕು ಅಂತ ನೀವು ಪಣ ತೊಟ್ಟು ನಿಂತಿದ್ದೀರಾ. ಓಕೆ, ಹಿಂದೂ ಸಹೋದರರಿಗೆ ನಾವು ಪರಿಶೀಲನೆ ಮಾಡೋಣ. ಅನೇಕ ಹಿಂದೂ ಸಹೋದರರು ಬೀದಿಗಳಲ್ಲಿ ಆಹಾರವಿಲ್ಲದೆ ಇರ್ತಾರೆ. ಅವ್ರಿಗೆ ಯಾವತ್ತಾದರೂ ಬೀದಿಲಿರೋರಿಗೆ ಅನ್ನದಾನ ಅಲ್ಲಿ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವ್ರಿಗೆ ಎದ್ದು ನಡೆಯೋಕ್ಕಾಗಲ್ಲ ಪ್ರೇರೆ. ಕೆಲವರು ಎದ್ದು ನಡೆದು ಹೋಗಿ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಕ್ಕೆ ಆಗದಿರೋಂಥ ಸ್ಥಿತಿಗಳಲ್ಲಿ ಅಂಗವಿಕಲರು ಅನೇಕರು ಬಿದ್ದಿರ್ತಾರೆ. ಅಥವಾ ವಸ್ತ್ರ ಸರಿಯಾಗಿಲ್ಲದೆ ದೇವಸ್ಥಾನದ ಬಳಿಯಲ್ಲಿ ಹೋಗೋ ಕೂಡ ನಾಚಿಕೆ ಪಡುವಂಥವ್ರು ಕೆಲವರು ಇರ್ತಾರೆ. ಕೆಲವರು ಕುರುಡರು ಇರ್ತಾರೆ. ಈ ಥರ ಪರಿಸ್ಥಿತಿ ಇರೋರಿಗೆ ಯಾರಿಗಾದ್ರೂ ಕರ್ಕೋ ಹತ್ರ ಹೋಗಿ ಒಂದು ತುತ್ತು ಆಹಾರ ಕೊಟ್ಟಿದ್ದೀರಾ? ಯಾರಿಗಾದ್ರೂ ಸಂತೈಸಿದ್ದೀರಾ? ಬಲಪಡಿಸಿದ್ದೀರಾ? ಇಲ್ಲ ರೀ, ನಾವು ಸನಾತನ ಧರ್ಮದವರು ಇದ್ದೇವೆ, ನಿಮ್ಮನ್ನು ಕಾಪಾಡ್ತೇವೆ, ನಮ್ಮ ಸಂಘಟನೆಯಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಯಾರಿಗಾದ್ರೂ ಬಲಪಡಿಸುವಂಥ ಮಾತು, ಅಥವಾ ಅವರು ಹೊರಗಡೆ ಹಾಕಿದಂಥ ಮಕ್ಕಳನ್ನು ವಿಚಾರಿಸಿ ಅವ್ರಿಗೆ ಅವ್ರ ಮನೆಗೆ ಸೇರಿಸುವಂಥ ಏನಾದರೂ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? ರೋಗದಲ್ಲಿರೋರಿಗೆ ಯಾರಾದರೂ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ ಪ್ರೇರೆ ಈ ಕೆಲಸ? ಓನ್ಲಿ ಬೇರೆ ಜನಾಂಗದವ್ರು ಬೇಡ, ಅವ್ರಿಗೆ ಹೆಸರು ಕೇಳಿ, ಅವ್ರ ಕುಲ ಕೇಳಿ, ಅವ್ರ ಗೋತ್ರ ಕೇಳಿ. ನೀವು ಮುಸಲ್ಮಾನ್ ಇದ್ದರೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನೀವು ಅದನ್ನೇ ಪ್ರೀತಿಸ್ತೀರಿ. ನನ್ನ ಜನರೇ ಮಾತ್ರ ಶ್ರೇಷ್ಠರು, ನಾನೇ ಮಾತ್ರ ಈ ಲೋಕದಲ್ಲಿ ಇರಬೇಕಂತ ಆಲೋಚನೆ ಮಾಡ್ತಿರಲ್ಲ. ಓಕೆ, ಮುಸಲ್ಮಾನ್ ಇದ್ದರೆ ಬೇಡ, ಬೀದಿಲಿ ಕೂತಿರೋರು. ಕ್ರೈಸ್ತನಾದರೆ ಬೇಡ. ನಿಮ್ಮ ಸನಾತನ ಧರ್ಮದ ಅಂದರೆ ನಿಮ್ಮ ಹಿಂದೂಗಳಲ್ಲೇ ಇರುವಂಥ ಜನರನ್ನು ಯಾರಿಗಾದ್ರೂ ಆಧರಿಸ್ತಾ ಇದ್ದೀರಾ? ನಾನು ನೋಡ್ದಂಗಿಲ್ಲ. ಮತ್ತು ಅನೇಕರು ವ್ಯಭಿಚಾರದಲ್ಲಿ ಮುಳುಗಿರ್ತಾರೆ. ಎಲ್ಲ ಜನಾಂಗದವರು ಇರ್ತಾರೆ ಬೇರೆ, ವ್ಯಭಿಚಾರ ಮಾಡೋರು ಎಲ್ಲ ಜನಾಂಗದವ್ರು ಇರ್ತಾರೆ. ನಾನು ಎಸ್ಪೆಷಲಿ ಹೇಳ್ತಿರೋದು ಹಿಂದೂ ಜನಾಂಗದಲ್ಲಿ ವ್ಯಭಿಚಾರಿಣಿಗಳು ಇರ್ತಾರೆ. ಅಂದರೆ ತಂದೆ ತಾಯಿಗಳು ಹೊರಗಡೆ ಹಾಕಿರ್ತಾರೆ ಬೇರೆ, ಅಂದರೆ ಲವ್ ಮ್ಯಾರೇಜ್ ಮಾಡಿ ಹೋಗಿರ್ತಾರೆ. ಅಂಥವ್ರ ಪರಿಸ್ಥಿತಿ ಆಚೆ ಕಡೆ ಆಯ್ಕೊಂತಿನೋ ಪರಿಸ್ಥಿತಿ ಆಗಿರ್ತದೆ. ಅವ್ರಿಗೇನಾದರೂ ಹೋಗಿ, ನೋಡಮ್ಮ ನೀನು ಮಾಡಿದ ತಪ್ಪು, ತಂದೆ ತಾಯಿ ಹತ್ರ ಕ್ಷಮಾಪಣೆ ಕೇಳು, ಬಾ ಮನೆಗೆ ಸೇರಿಸ್ತೇವೆ, ಆಚೆ ಕಡೆ ಈ ಥರ ಪಾಪದ ಜೀವಿತ ಮಾಡಬೇಡ ಅಂತ ಹೆಂಗಾದ್ರೂ ಅವ್ರ ಮನೆಗೆ ಸೇರಿಸ್ತಾ ಇದ್ದೀರಾ? ಅದೇನಾದರೂ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಬೇರೆ? ಅಥವಾ ಹಿಂದೂಗಳಲ್ಲಿರುವಂಥ ಅನೇಕರು ಅರಬೆತ್ತಲೆ ವಸ್ತ್ರಗಳನ್ನು ಹಾಕೊಂಡು ಬೀದಿಗಳಲ್ಲಿ ನಾಯಿಗಳ ಹಾಗೆ ತಿರ್ತಾ ಇರ್ತಾರೆ ಹೆಣ್ಮಕ್ಳು. ಅವ್ರಿಗೇನಾದರೂ ಬುದ್ಧಿ ಮಾತು ಹೇಳಿ, ಏನಮ್ಮ ನಮ್ಮ ಸನಾತನ ಧರ್ಮ ಶ್ರೇಷ್ಠ ಧರ್ಮ, ಆದುದರಿಂದ ನೀನು ಈ ರೀತಿ ದೇಹವನ್ನು ತೋರಿಸ್ಕೊಂಡು ಓಡಾಡಬೇಡಮ್ಮ, ಮಾನ ಮರ್ಯಾದೆಯಿಂದ ಬದುಕು, ಹೊರಗಡೆ ಇರೋವಂಥ ಕಲ್ಚರ್ ತೊಗೊಬಂದು ನೀನು ನಮ್ಮ ದೇಶದಲ್ಲಿ ಆ್ಯಡ್ ಮಾಡಬೇಡಮ್ಮ ಅಂತ ಏನಾದರೂ ಅವ್ರಿಗೆ ಬುದ್ಧಿ ಮಾತು ಹೇಳೋರು ಥರ ಇರ್ತಿರೋ ಪ್ರೀರೆ? ನಮ್ಮ ಫಲಗಳಿಂದ ತೋರಿಸ್ತಾ ಇದ್ದೀವ ನಾವು ಎಂಥವ್ರು ಅಂತ? ಅದಾದರೂ ಮಾಡ್ತಾ ಇದೀವಿ ಪ್ರೇರೆ, ಅದು ಮಾಡ್ತಾ ಇಲ್ಲ. ಬೀದಿಗಳಲ್ಲಿ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೇನಾದರೂ ಒಂದು ಆಶ್ರಮಕ್ಕೆ ಸೇರಿಸುವಂಥದ್ದು, ಅಥವಾ ಒಂದು ಕಡೆ ಹಾಕಿ ಅವ್ರನ್ನ ಊಟದ ವ್ಯವಸ್ಥೆ ಮಾಡೋದು ಏನಾದ್ರು ಮಾಡ್ತಾ ಇದ್ದೀವಿ? ಏನಿಲ್ವಲ್ಲ ಪ್ರೇರೆ, ಏನಂತ ಫಲ ಏನು ಕೊಡ್ತಾ ಇಲ್ಲ. ಬರೀ ರಕ್ತ ಸುರಿಸೋದು ಮಾತ್ರ ನೀವು ಗೊತ್ತು. ಏನು ಗೊತ್ತು ಅಂದರೆ, ಈ ಜನರಿಗೆ ತಕ್ಕ ಫಲಗಳಿಂದ ತೋರಿಸಲ್ಲ ನಾವು ಭಕ್ತರು, ನಾವು ಶ್ರೇಷ್ಠರು, ನಾವು ಸನಾತನಿ ಅಂತ. ಇನ್ನೊಬ್ಬರನ್ನ ಮೇಲೆ ತಪ್ಪು ಹೊರಿಸೋದಕ್ಕೆ, ಇನ್ನೊಂದು ಜನಾಂಗದವರನ್ನು ಹೀಯಾಳಿಸೋದಕ್ಕೆ, ಅವರನ್ನು ಅವಮಾನ ಪಡಿಸೋದಕ್ಕೆ ಎನಿ ಟೈಮ್ ನಾವು ಸಿದ್ಧರಾಗಿರ್ತೇವೆ. ಇದು ಸರಿನಾ? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಫಲಗಳಿಂದ ನೀವು ತೋರಿಸಿರಿ. ಹೊರಗಡೆ ಇರುವಂಥ ವೇಷಧಾರಿಯಾದ ಭಕ್ತಿ ನನಗೆ ಬೇಡ. ನಿಮ್ಮ ಫಲ ಎಂಥದ್ದು? ಪ್ರೀತಿಯ ಫಲ ಕೊಡ್ತಾ ಇದ್ದೀರಾ? ತಾಳ್ಮೆಯ ಫಲ ಕೊಡ್ತಾ ಇದ್ದೀರಾ? ಸಮಾಧಾನದ ಫಲ ಕೊಡ್ತಾ ಇದ್ದೀರಾ? ಏನು ಫಲ ಕೊಡ್ತಾ ಇದ್ದೀರಾ? ಫಲ ಅಂದರೆ
ದೇವರಿಗೆ ಮೋಸಂಬಿ ಇಷ್ಟ, ದೇವರಿಗೆ ಕಿತ್ಲೆ ಹಣ್ಣು ಇಷ್ಟ, ದೇವರಿಗೆ ಬಾಳೆಹಣ್ಣು ಇಷ್ಟ, ದೇವ್ರಿಗೆ ಆಪಲ್ ಇಷ್ಟ, ದೇವರಿಗೆ ಹೂವು ಇಷ್ಟ, ಕಾಯಿ ಇಷ್ಟ, ಗಂಧದ ಕಡ್ಡಿ ಇಷ್ಟ ಅನ್ಕೋತೀವಿ. ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಫಲ ಎಂಥದ್ದು ಅಂದರೆ ದೇವರಿಗೆ ನಮ್ಮ ಮೂಲಕ ಫಲ ಬರಬೇಕು. ಅಂದರೆ ನಮ್ಮ ಅಂತರಂಗದಲ್ಲಿ ನಮ್ಮ ಹೃದಯದಿಂದ ಒಳ್ಳೆಯ ಫಲ ಬರಬೇಕು ದೇವರಿಗೆ. ಅದನ್ನೇ ಅಲ್ವಾ ಪ್ರಿಯರೇ ಬಯಸೋದು. ತಂದೆ ತಾಯಿಗಳಿಗೆ ಏನು ಇಷ್ಟ? ತಂದೆ ಅಂತ ಸನ್ಮಾನಿಸದೆ, ತಾಯಿ ಅಂತ ಗೌರವಿಸದೆ, 4 ಜನರ ಮಧ್ಯದಲ್ಲಿ ಗೌರವ ಕೊಡುವಂಥ ರೀತಿಯಲ್ಲಿ ನಮ್ಮ ಪ್ರವರ್ತನೆ ಇಲ್ಲದೆ, ಮಕ್ಕಳಾದಂಥವ್ರು ನಾವು ದುಡ್ದಿದ್ದು ಹಣ ಮಾತ್ರ ತಗೊಬಂದು ಇವರ ಮುಖದ ಮೇಲೆ ಎಸ್ತಿ, ಅವ್ರು ಹೇಳುವಂಥ ಮಾತನ್ನು ಒಂದನ್ನೂ ಕೇಳದೆ ಬೇಕಾದ್ರೆ ಅಳ್ತುತ್ತು ಆಹಾರವನ್ನು ಹಾಕಿ ಅವ್ರಿಗೆ ನಾಯಿ ರೀತಿಯಲ್ಲಿ ನೋಡೋದು ಅವ್ರಿಗೆ ಇಷ್ಟನಾ? ಅಥವಾ ನೀನು ಹಣ ಕೊಟ್ಟರು ಕೊಡದೇ ಇದ್ರೂ 4 ಜನದ ಮುಂದೆ ಅವ್ರಿಗೆ ಒಳ್ಳೆಯ ಹೆಸರು ತಂದು ಕೊಡುವುದು ಅವ್ರಿಗೆ ಶ್ರೇಷ್ಠವೆನಿಸ್ತದ? ನೀವೇ ಆಲೋಚನೆ ಮಾಡಿ ಪ್ರೇರೆ. ದೇವರು ತಂದೆ ತಾಯಿಗೆ ಅಂತಲೂ ಶ್ರೇಷ್ಠ ಪ್ರೇರೆ. ಆ ತಂದೆ ತಾಯಿಗೆ ಈ ಲೋಕಕ್ಕೆ ಕಳಿಸಿದಂಥವರು ದೇವರು, ಅವರ ತಾಯಿ ಗರ್ಭದಲ್ಲಿ ರೂಪಿಸಿದಂಥವರು ದೇವರು. ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ದೇವರು ಅಂದರೆ ಮಹಾಭಾಗ್ಯವಂತನು ಆತನು, ಶ್ರೇಷ್ಠನು ಆತನು, ಅದೃಷ್ಟ. ಆತನನ್ನು ನಂಬುವುದು, ಆತನನ್ನು ತಿಳಿದುಕೊಳ್ಳುವುದು ಅಂದರೆ ಸಾಮಾನ್ಯ ಅಲ್ಲ ಪ್ರೇರೆ, ಅದು ಮಹಾಭಾಗ್ಯದ ಕೆಲಸ. ಅಂಥ ದೇವರು ಫಲ ಕೇಳುವಾಗ ನಾವು ಯಾವ ಫಲ ಕೊಡೋದಕ್ಕೆ ಇಷ್ಟಪಡ್ತೀವಿ? ಹೊರಗಡೆ ಇರುವಂಥ ಫಲ ಆತನ ಸೃಷ್ಟಿ ಮಾಡಿದ್ದು, ಆ ಫಲ ಆತನ ಸೃಷ್ಟಿ ಮಾಡಿದ್ದು, ಮೋಸಂಬಿ ಆತನ ಸೃಷ್ಟಿ ಮಾಡಿದ್ದು, ಹೂಗಳು, ಕಾಯಿಗಳು, ಹಣ್ಣುಗಳು ಆತನ ಸೃಷ್ಟಿ ಮಾಡಿದ್ದು ಪ್ರೇರೆ. ಆತನು ಅಪ್ಪಣೆ ಕೊಟ್ಟೋದ್ರಿಂದ ಈ ಭೂಲೋಕದಲ್ಲಿ ಹಣ್ಣು ಫಲಗಳು ಬರ್ತಾ ಇದೆ. ಆದಿಕಾಂಡದಲ್ಲಿ ನಾನು ತೋರಿಸ್ಕೊಂಡು ಬಂತೆ ಪ್ರೇರೆ. ಆದಿಕಾಂಡದಲ್ಲಿ 1ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದ ನೋಡುವಾಗ ಕಾಯಿಪಲ್ಯ ಗಿಡಗಳನ್ನು, ಹಣ್ಣಿನ ಮರಗಳನ್ನು ಸೃಷ್ಟಿಸಿದನಂತ ದೇವರೈತೆ. ಕಾಯಿಪಲ್ಯ ಗಿಡಗಳು, ಹಣ್ಣಿನ ಮರಗಳು, ಆಪಲ್ ಮರ, ಮೋಸಂಬಿ ಮರ, ಬಾಳೆಹಣ್ಣು ಮರ, ಪ್ರತಿಯೊಂದು ಮರಗಳನ್ನು ಸೃಷ್ಟಿ ಮಾಡಿದ ದೇವರು. ಇವಾಗ ಅವ್ರದ್ದೇ ಅವ್ರು ಕೊಡ್ತಾ ಇದ್ದೀವ ಅಥವಾ ನಮ್ಮಿಂದ ಏನಾದರೂ ಕೊಡೋದಕ್ಕಾಗ್ತಾ ಇದ್ದ ದೇವ್ರಿಗೆ? ಆಲೋಚನೆ ಮಾಡಿ ಪ್ರೇರೆ. ನನ್ನ ಮಾತಿನಲ್ಲಿ ನಿಮಗೆ ಏನಾದರೂ ತಪ್ಪು ಕಾಣ್ತಾ ಇದೆಯಾ? ಮನುಷ್ಯತ್ವದಿಂದ ಆಲೋಚನೆ ಮಾಡಿ ಪ್ರೇರೆ, ಮೃಗತ್ವದಿಂದ ಬೇಡ, ಮನುಷ್ಯತ್ವದಿಂದ ಆಲೋಚನೆ ಮಾಡಿ. ನಮ್ಮ ತಂದೆ ತಾಯಿಗಳಿಗೆ ನಾವು ಪ್ರೀತಿ ತೋರಿಸದೆ, ಗೌರವ ತೋರಿಸದೆ, 4 ಜನದ ಮುಂದೆ ಅವ್ರಿಗೆ ಗೌರವ ಬರುವಂಥ ರೀತಿಯಲ್ಲಿ ಬದುಕದೆ, ಅವ್ರಿಗೆ ಬೇಕಾದಂಥ ವಸ್ತ್ರಗಳನ್ನು, ಅನ್ನಗಳನ್ನು ಮುಖದ ಮೇಲೆ ಎಸ್ತು ತಿನ್ಕೊಂಡು ನಿನ್ನಿರು, ನನಗೂ ನಿನಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಜೀವಿತದ ಪರಿವರ್ತನೆ ಇದ್ದರೆ ಅದು ತಂದೆ ತಾಯಿಗಳಿಗೆ ಇಷ್ಟ ಆಗತ್ತಾ? ಅಥವಾ ಅವರ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ನಾವು ಬದುಕಿ ತೋರಿಸಿ 4 ಜನದ ಮುಂದೆ ಎಂಥ ಮಗನನ್ನು ಎತ್ತಿದೆಯಮ್ಮ, ನಿಜವಾಗ್ಲೂ ಇಂಥ ಮಗನು ನಿನಗಿರುವಂಥದ್ದು ನಿಜವಾಗ್ಲೂ ಅದೃಷ್ಟಮ್ಮ, ಇಂಥ ಮಗನನ್ನು ಎತ್ತಿದೆಯಾ ಅನ್ನೋಂಥ ರೀತಿಯಲ್ಲಿ ನಮ್ಮ ಜೀವನ ಇದೆ? ಅಥವಾ ಒಳ್ಳೆ ಫಲ ಕೊಡ್ತಾ ಇದ್ದೀವ ಅಥವಾ ಹೊಲಸು ಫಲಗಳನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಸಾರಿ ನಾವು ನೋಡುವಾಗ ಪ್ರೇರೆ, ಮನುಷ್ಯರ ಮಧ್ಯದಲ್ಲಿ ಎಂಥ ಫಲಗಳನ್ನು ಕೊಡ್ತಾ ಇದ್ದಾರೆ ಮನುಷ್ಯರು ಅಂತ ನಾವು ನೋಡುವಾಗ ಒಂದು ಸಾರಿ ಪ್ರೇರೆ, ಸತ್ಯವೇದ ಗ್ರಂಥದಲ್ಲಿ ಗಲಾತ್ಯ ಬರೆದ ಪತ್ರಿಕೆ ಅಂತ ಇದೆ ಪ್ರೇರೆ. ನೀವು ಪ್ಲೇಸ್ಟೋರಲ್ಲಿ ಒಂದು ಸಾರಿ ಡೌನ್ಲೋಡ್ ಮಾಡಿಕೊಂಡು ಈ ಮಾತುಗಳು ಸತ್ಯವೇದ ಗ್ರಂಥದಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ ಪ್ರೇರೆ. ಮನುಷ್ಯರ ಮಧ್ಯದಲ್ಲಿ ಫಲ ಎಂಥದ್ದು ಬರ್ತಾ ಇದೆ ಪ್ರೇರೆ, ಆಲೋಚನೆ ಮಾಡೋಣ. ಓಕೆನಾ? ಸಾರಿ 5ನೇ ಅಧ್ಯಾಯ 17ನೇ ವಚನದಿಂದ ನೋಡೋಣ. ಮನುಷ್ಯರ ಮಧ್ಯದಲ್ಲಿ ಬರ್ತಾರಂತ ಯಾವ ಫಲ ಇರ್ಬೋದು ಅಂತ ಆಲೋಚನೆ ಮಾಡಿ ಪ್ರೇರೆ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮಕ್ಕೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತೇವೆ. ಓಕೆ, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಓಕೆ, ಈಗ ನೋಡಿ 13ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ರೆಡಿಯಾಗಿವೆ. ಅವೇ ಯಾವೆಂದರೆ ಜಾರತ್ವ ಪ್ರೇರೆ. ಅಂದರೆ ಮದುವೆಗಿಂತ ಮುಂಚೆ ಬೇರೆ ಪುರುಷನ ಒಟ್ಟಿಗೆ ಅನೈತಿಕ ಸಂಬಂಧ ಮಾಡಿಕೊಂಡು, ಬೇರೆ ಪುರುಷನ ಒಟ್ಟಿಗೆ, ಹುಡುಗನ ಒಟ್ಟಿಗೆ ಅನೈತಿಕ ತಪ್ಪಾದ ಸಂಬಂಧಗಳನ್ನು ಮಾಡಿಕೊಂಡು, ಅವರಿಂದ ದೇಹ ಸಂಬಂಧಗಳನ್ನು ಮಾಡಿಕೊಂಡು, ದೇಹವನ್ನು ಕೆಡಿಸಿಕೊಂಡು ಬರುವಂಥ ಪುರುಷನ ಒಟ್ಟಿಗೆ ನೀನು ಏನು ಸುಖ ಬಾಳೋದಕ್ಕಾಗುತ್ತೆ ಪ್ರೇರೆ? ಆಲೋಚನೆ ಮಾಡಿ. ನಿನ್ನ ದೇಹವೆಲ್ಲ ಚೆನ್ನಾಗಿ ಉಪಯೋಗಿಸಿರ್ತಾನೆ ಪ್ರೇರೆ. ಓಕೆನಾ? ಈಗ ನೀನು ಮದುವೆ ಆಗಿ ನಿನಗೆ ಜೀವನ ಪೂರ್ತಿ ಸಾಕೊಂಡು ಹೋಗುವಂಥ ಆ ಮನುಷ್ಯನಿಗೆ ನೀನು ಏನು ಮಾಡ್ತಾ ಇದೀಯಪ್ಪ? ಒಳ್ಳೆ ಮನಸ್ಸಿನಿಂದ ಆತನಿಗೆ ನಿನ್ನ ದೇಹ ಒಪ್ಪಿಸ್ಕೊಡ್ತಾ ಇದೆಯಾ? ಅಥವಾ ನಿನ್ನ ದುಷ್ಟ ಕಾರ್ಯಗಳನ್ನು ಮಾಡಬಾರ್ದ ದುಷ್ಟ ನೀಚ ಕಾರ್ಯಗಳನ್ನು ಬೇರೆ ಪುರುಷನೊಟ್ಟಿಗೆ ಮಾಡಿ, ಬೇರೆ ಹುಡುಗನೊಟ್ಟಿಗೆ ನಿನ್ನ ದೇಹವನ್ನು ಕೆಡಿಸ್ಕೊಂಡು ಬರುವಂಥ ನಿನ್ನ ಯಜಮಾನನೊಟ್ಟಿಗೆ ನೀನು ಏನು ಸುಖವಾಗಿ ಬಾಳೋಕ್ಕಾಗುತ್ತೆ? ಯೋಚನೆ ಮಾಡಿ.
ನಿನಗೆ ಗಂಡನಾಗಿ ಬರುವವನು ನನ್ನ ಹೆಂಡತಿ ಆಗಿರ್ತಾಳೆ, ಪವಿತ್ರಳಾಗಿರ್ತಾಳೆ ಅಂತ ಆತನು ಆಲೋಚನೆ ಮಾಡಿಕೊಂಡು ಕನಸುಗಳನ್ನು ಕೊಟ್ಕೊಂಡು ಮದುವೆ ಆಗುವಾಗ ನಿನ್ನ ದೇಹವು ಆಲ್ರೆಡಿ ಕೆಟ್ಟು ಹೋಗಿರುವಾಗ ಆತ ನಿನ್ನೊಟ್ಟಿಗೆ ಏನು ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕಾಗತ್ತೆ ಹೇಳಿ? ಆತನಿಗೆ ಅನುಮಾನ ಬರಲ್ವಾ? ಆತನ ಮನಸ್ಸಿಗೆ ನೋವುಂಟಾಗಲ್ವಾ? ಜೀವನ ಪೂರ್ತಿ ಆತನ ಜೊತೆ ನೀನು ಸುಖವಾಗಿ ಬಾಳಕ್ಕಾಗತ್ತಾ? ಮಕ್ಕಳಾದ್ರೂ ಒಬ್ಬ ಪುರುಷನ ಏನು ಸಹಿಸಲ್ಲ ಅಂದರೆ ತನ್ನ ಮದುವೆ ಆಗುವಂಥ ಹೆಂಡತಿ ಯಾವ ರೀತಿ ಬದುಕಬೇಕಂದ್ರೆ ಅವಳು ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗಲು ಯಾರ ಜೊತೆ ಸಂಬಂಧ ಇತ್ತೋ ಇಲ್ವೋ ಅನುಮಾನ ಬರುತ್ತೆ ಪ್ರೇರಿ. ಯಾಕಂದರೆ ನಮ್ಮ ದರಿದ್ರದ ಪ್ರವರ್ತನೆಗಳೆಲ್ಲ ಆತನಿಗೆ ಗೊತ್ತಾಗ್ಬಿಡುತ್ತೆ ಪ್ರೇರಿ. ನಾವು ಈ ದೇಹವೆಂಬುವಂಥ ದೇವಾಲಯವನ್ನು ಪವಿತ್ರವಾಗಿ ಇಟ್ಕೊಂಡಿದ್ವಾ ಅಥವಾ ಮಾಡಬಾರ್ದಂಥ ದುಷ್ಟಕೃತ್ಯಗಳನ್ನು ಮಾಡಿ ಎಲ್ಲ ಕೊಳೆತು ಹೋದಂಥ ದೇಹವನ್ನು ಆತನಿಗೆ ಒಪ್ಪಿಸ್ಕೊಟ್ರೆ ಕೊಳೆತು ಹೋದಂಥ ದೇಹವನ್ನು ತಿನ್ನುವಂಥ ಆತನಿಗೆ ಗೊತ್ತಾಗುತ್ತೆ ಈ ದೇಹವು ಪವಿತ್ರವಾಗಿಲ್ಲ ಅಂತ ಗೊತ್ತಾಗುತ್ತೆ ಪ್ರೇರಿ. ಯಾವ ಫಲ ಕೊಡ್ತಾ ಇದ್ದೀವಿ ನಮ್ಮ ಯಜಮಾನನಾಗಿ ಬರೋವನಿಗೆ? ವ್ಯಭಿಚಾರದ ಜಾರತ್ವದ ಫಲನ? ಪರಪುರುಷನೊಟ್ಟಿಗೆ ಫಿಲಮ್ ಟಾಕೀಸ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಹೋಗಿ ವ್ಯಭಿಚಾರದ ಜೀವಿತಗಳನ್ನು ಮಾಡಿ ನಾವು ದುಷ್ಟ ಫಲಗಳನ್ನು ಕೊಡ್ತಾ ಇದ್ದೀವ? ಹಾಗಾದರೆ ಅವನ ಜೊತೆ ಜೀವನ ಪೂರ್ತಿ ನೀವು ಸುಖವಾಗಿ ಬಾಳಕ್ಕಾಗಲ್ಲ. ಜೀವನ ಪೂರ್ತಿ ನರಳಾಟ, ನರಕ. ಅನುಮಾನ ಪಡ್ತಾನೆ ಯಾವಾಗ? ಅನೇಕರು ಹೇಳ್ತಾರೆ ನನ್ನ ಗಂಡ ತುಂಬ ಅನುಮಾನ ಪಡ್ತಾನೆ. ಪ್ರೀತಿ ಇದ್ರೆ ಅನುಮಾನ ಪಡ್ತಾರೆ, ಇಲ್ಲ ಅಂತಾರೆ. ಪ್ರೀತಿ ಇದ್ರೆ ಅನುಮಾನ ಪಡ್ತಾರೆ ಒಬ್ಬರು, ಕೆಲವರು ಒಂದು ಕ್ಯಾಟಗರಿ. ಇನ್ನೊಬ್ಬರು ಇವರ ಒಂದು ತಪ್ಪಿನ ದಾರಿಯನ್ನು, ತಪ್ಪಿನ ಮಾರ್ಗವನ್ನು ತಿಳಿದಂಥವರು, ಇವರ ಚಂಚಲತ್ವ ಇವರು ಹೊರಗಡೆ ಇರುವಂಥ ಪುರುಷನೊಟ್ಟಿಗೆ ಯಾವ ರೀತಿ ಮಾತಾಡ್ತಾರೆ, ಯಾವ ಭಾವನೆಯಿಂದ ಮಾತಾಡ್ತಾರೆ, ಯಾವ ಒಂದು ಮುಖದಿಂದ ಮಾತಾಡ್ತಾರೆ. ಏನಂದರೆ ಗಂಡನೊಟ್ಟಿಗೆ ನಗ್ನಗ್ತಾ ಸಂತೋಷದಲ್ಲಿ ಯಾವತ್ತೂ ಆ ಮುಖ ಅರಳಿ ಮಾತಾಡೋದನ್ನು ನಾವು ಅನೇಕ ಸ್ತ್ರೀಯಲ್ಲಿ ನೋಡೋದು ಬಹಳ ಕಡಿಮೆ ಪ್ರಿಯ. ಪರಪುರುಷನೊಟ್ಟಿಗೆ ಅದು ಇಲ್ಲಲಾರದಂಥ ನಗು, ಇಲ್ಲಲಾರದಂಥ ಸಂತೋಷ, ಇಲ್ಲಲಾರದಂಥ ಒಂದು ಖುಷಿಯಿಂದ ಅಥವಾ ನಾಷ್ಟ ಆಯ್ತಾ, ಊಟ ಆಯ್ತಾ ಅಂತ ಪದೇ ಪದೇ ಕೇಳುವಂಥದ್ದು. ಗಂಡನಿಂದ ಯಜಮಾನನಿಗೆ, ಮಕ್ಕಳಿಗೆ ಒಂದು ದಿವಸ ಕೇಳೋದಕ್ಕೆ ಮನಸ್ಸು ಬರಲ್ಲ. ಇವ್ರು ಬಿಡು, ಡೈಲಿ ನೋಡ್ತಾ ಇದ್ದೀನಲ್ಲ, ನಮ್ಮ ಮುಂದೆನೇ ಇರ್ತಾರೆ, ಇದು ಕಸ, ಯಾವುದೋ ಹೊರಗಡೆ ಇರೋವಂಥನು ನನಗೆ ಬೇಕು ಅಂತ ನಾವು ಭಾವಿಸ್ತಾ ಇದ್ದೀವ. ಈ ಫಲಗಳು ಒಳ್ಳೆಯದಲ್ಲ ಪ್ರೇರೆ. ಒಂದು ದಿವಸ ನಿಮ್ಮ ಮದುವೆ ಆಗುತ್ತೆ, ನೀವು ಅವ್ರ ಜೊತೆ ಜೀವನ ಪೂರ್ತಿ ಕಾಲ ಕಳೆಯಬೇಕು. ಅರ್ಥ ಆಯ್ತಾ? ದೇಹದ ಆಸೆಗೋಸ್ಕರ ಮದುವೆ ಮಾಡಿಕೊಳ್ಳುವಂಥ ಪುರುಷನೊಟ್ಟಿಗೆ ಪ್ರಿಯರೇ ನೀವು ಒಳ್ಳೆ ರೀತಿ ಬದುಕಬೇಕು. ಅದಕ್ಕೋಸ್ಕರ ನಿಮ್ಮ ದೇಹದ ಕೋರಿಕೆಗಳನ್ನು ನೀವು ಸಾಯಿಸ್ಕೋಬೇಕು. ಯಾವುದರಿಂದ ಸಾಧ್ಯ? ಸತ್ಯವೇದ ಬೈಬಲ್ ಗ್ರಂಥದಿಂದ ಮಾತ್ರ ಸಾಧ್ಯ. ನಿಮ್ಮ ನಡವಳಿಕೆಗಳನ್ನು ಸರಿಪಡಿಸುವುದಕ್ಕೆ ಈ ಗ್ರಂಥ ಒಂದು ಶ್ರೇಷ್ಠವಾದಂಥ ಗ್ರಂಥ ಪ್ರಿಯರೇ. ನೋಡಿ, ಜಾರತ್ವ, ಆಮೇಲೆ ಬಂಡುತನ, ನಾಚಿಕೆಗೇಡುತನ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪ್ರಿಯರೇ ಅರೆಬತ್ತಲೆ ವಸ್ತ್ರಗಳನ್ನು ಹಾಕೊಂಡು ಓಡಾಡ್ತಾ ಇರ್ತಾರೆ, ಮತ್ತು ಸಿಗರೇಟು ಕೈಯಲ್ಲಿ, ಡ್ರಿಂಕ್ಸ್ ಬಾಟ್ಲು. ಏನು ನಾಚಿಕೆ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಏನು ನೀವು ಮನುಷ್ಯ ಅಥವಾ ಮೃಗಗಳ ಯಾರು ನೀವು ಪ್ರಿಯರೇ? ಮನುಷ್ಯ ಜಾತಿನ? ಯಾವುದಾದ್ರು ನಾಯಿ ಸಿಗರೇಟ್ ಸೇರ್ಕೊಂಡು ಹೋಗ್ತಾ ಇದ್ದ? ಯಾವುದಾದ್ರು ಮೃಗ ಕ್ರೂರ ಮೃಗವಾಗಿದ್ರೆ ಅದೇನಾದರೂ ಬಾಟ್ಲು ಕುಡಿಯೋದಕ್ಕೆ ಇಷ್ಟಪಡ್ತಾ ಇದ್ದ? ಏನು ಪ್ರಿಯರೇ, ಮೃಗಕ್ಕಿಂತನೂ ನಾವು ಕಡೆ ಆಗೋದಲ್ಲ ಪ್ರಿಯರೇ. ಮೃಗಕ್ಕಿಂತನೂ ಕಡೆನ. ಮೃಗಕ್ಕೆ ಹೋಲಿಸೋದಕ್ಕೂ ಬೇಸರ ಆಗುತ್ತೆ ಪ್ರಿಯರೇ. ಅದಕ್ಕೆ ಮಾಡಬಾರ್ದ ದುಷ್ಕೃತ್ಯಗಳನ್ನು ಮಾಡಿ ನಾವೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು, ಪ್ರಾಣಿಗಳಲ್ಲ. ಸಿಗರೇಟ್ ಇಷ್ಟಪಟ್ಟು ಸೇರ್ತಾ ಇದ್ದೀವಿ, ವ್ಯಭಿಚಾರ ಇಷ್ಟಪಟ್ಟು ಜೊತೆ ಮಾಡ್ತಾ ಇದ್ದೀವಿ, ಡ್ರಗ್ಸ್ಗಳು ತೊಗೋತಾ ಇದ್ದೀವಿ, ಗಾಂಜಾಗಳನ್ನು ಸೇರ್ತಾ ಇದ್ದೀವಿ, ಬೇಕಾಗಿರುವಂಥ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ, ಲಾಡ್ಜ್ಗಳಲ್ಲಿ ಕಾಲ ಕಳೀತಾ ಇದ್ದೀವಿ. ಓಕೆನಾ, ನಮ್ಮ ಇಷ್ಟ ಬಂದಾಗ ಬದುಕ್ತಾ ಇದ್ದೀವಿ, ನಾವು ಇಷ್ಟಪಟ್ಟಂಗೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀವಿ. ಯಾಕೆ? ಇದೆಲ್ಲ ನಮಗಿಷ್ಟ, ಇದೆಲ್ಲ ನಾವು ಇಷ್ಟಪಟ್ಟೆ ಮಾಡಿದ್ವಿ, ಹೃದಯಕ್ಕೆ ಇಷ್ಟವಾಗಿದೆ ಅಲ್ವಾ? ಈ ದೇಹದಿಂದ ನೀನು ಮಾಡಿದಂಥ ದುಷ್ಕೃತ್ಯಗಳಿಗೆ ಈ ದೇಹಕ್ಕೆ ದಂಡನೆ ಸಿಗುತ್ತೆ ಒಂದು ದಿವಸ. ಈ ದೇಹಕ್ಕೆ ದಂಡನೆ ಇದೆ ಪ್ರಿಯರೇ. ಇದು ಇಷ್ಟ ಬರುವಂಥ ರೀತಿಯಲ್ಲಿ ನಡೆಸೋದಕ್ಕೆ ದೇವರು ನಮಗೆ ಈ ದೇಹವನ್ನು ಕೊಟ್ಟಿಲ್ಲ. ಕಷ್ಟಪಟ್ಟಾದರೂ ಈ ದೇಹದಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕೆಂದು ದೇವರು ನಮಗೆ ಮಾನವ ಜನ್ಮ, ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹವು ದೇವರ ಗರ್ಭಗುಡಿ, ದೇವರಿಗೆ ದೇವಸ್ಥಾನ. ಇದಕ್ಕೆ ಯಾವ ರೀತಿಯಿಂದ ಯಾವುದಕ್ಕೆ ಪ್ರವೇಶ ಕೊಡ್ತಾ ಇದ್ದೀವಿ ನಾವು? ವ್ಯಭಿಚಾರಕ್ಕ, ಕುಡುಕುತನಕ್ಕ, ಸಿಗರೇಟ್ಗ, ಗಾಂಜಕ್ಕ, ಫಿಲಮ್ಗಳಿಗೆ, ಕೆಟ್ಟ ಫಿಲಮ್ಗಳಿಗೆ. ಈ ದೇಹಕ್ಕೆ ಏನು ಪ್ರವೇಶ ಮಾಡ್ತಾ ಇದ್ದೀವಿ ಪ್ರಿಯರೇ? ಯಾವ ಫಲ ಇದೆ ನಮ್ಮಲ್ಲಿ? ಜಾರತ್ವನ, ಬಂಡುತನನ, ನಾಚಿಕೆಗೇಡಿತನ ಪ್ರಿಯರೇ. ನಿಜವಾಗ್ಲೂ ಹೆಣ್ಮಕ್ಳು ಗಂಡ್ಮಕ್ಳು ಯೌವನಸ್ಥರನ್ನು ಪ್ರಿಯರೇ ಬೀದಿಗಳನ್ನು ನೋಡುವಾಗ ನಾಯಿಗಳ ರೀತಿಯಲ್ಲಿ ಅವರ ಜೀವಿತದ ಪರಿವರ್ತನೆ ಇರ್ತದೆ ಪ್ರಿಯರೇ. ಹಿಂದೆ ಮುಂದೆ ಯಾವ ಹೆಣ್ಮಕ್ಳು ಇದ್ದಾರೋ, ಚಿಕ್ಕ ಹುಡುಗರು ಆಡ್ತಾರೆ, ಏನೋ ನಾಚಿಕೆ ಪಡಲ್ಲ ಪ್ರೇರೆ. ಒಬ್ರಿಗೊಬ್ರು ಅಂಟ್ಕೊಂಡು ಕಚ್ಕೊಂಡು ಮುತ್ತಾಡ್ಕೊಂಡು ಹೋಗ್ತಾ ಇರ್ತಾರೆ. ದರಿದ್ರದವ್ರಿಗೆ ಸುತ್ತಮುತ್ತಲಿರುವಂಥ ಚಿಕ್ಕ ಮಕ್ಕಳು ಇರ್ತಾರೆ, ತನ್ನ ತಂದೆ ತಾಯಿ ವಯಸ್ಸಾದಂಥವ್ರು ಇರ್ತಾರೆ, ಅಥವಾ ನನ್ನ ತಂದೆ ತಾಯಿಗೆ ನೋಡಿದಂಥವ್ರು ಹೋದ್ರೆ ಏನಾದರೂ ಅನ್ಕೋತಾರೇನೋ. ಆ ತಂದೆ ತಾಯಿಗೂ ಗೌರವ, ಅವ್ರಿಗೂ ಮರ್ಯಾದೆ, ಮಾನ ಮರ್ಯಾದೆ ಇಲ್ಲದಂತೆ ಅವರು ತಂದೆ ತಾಯಿಗೂ ಬದುಕ್ತಾ ಇರ್ತಾರೆ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳಿಗೆ ಬೀದಿ ನಾಯಿಗಳ ಥರ ಬಿಟ್ಬಿಟ್ಟಿರ್ತಾರೆ ಪ್ರೇರೆ. ನಾಯಿಗೂ ಏನು ಸಮಾನ ಪ್ರೇರೆ? ಅವ್ರಿಗೂ ಇವ್ರಿಗೇನು?
ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಎಲ್ಲಿ ಕೂತ್ಕೋತಾ ಇದ್ದಾರೆ, ಎಲ್ಲಿ ನಡೀತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾವ್ರ, ನೀಟಾಗಿ ಬರ್ತಾರ, ಭಯಭಕ್ತಿಯಿಂದ ಬದುಕ್ತಾವ್ರ ಇಲ್ವಾ, ನನ್ನ ಮಗಳ ನಡವಳಿಕೆ, ನನ್ನ ಮಗನ ನಡವಳಿಕೆ ಅಂತ ಗಮನಿಸ್ತಾ ಇರೋರು ಏನು ಪಾಡು ಪ್ರೇರೆ ಆ ತಂದೆ ತಾಯಿಗಳು, ನಿಜವಾದ ತಂದೆ ತಾಯಿಗಳವರು. ತಂದೆ ತಾಯಿ ಪ್ರೇರೆ ಚಿನ್ನ ಬೆಳ್ಳಿ ಒಡವೆಗಳನ್ನು ಟದ್ರಿಗಳಲ್ಲಿ ಜೋಪಾನವಾಗಿ ಮಡಗೋದಲ್ಲ, ಅದಕ್ಕಿಂತ ಅಮೂಲ್ಯವಾಗಿರುವಂಥ ಮಕ್ಕಳನ್ನು ಕಣ್ಮಣಿಯಂತೆ ಕಾಯಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಕಣ್ಣಿನ ಗುಡ್ಡೆ ಅಂತ ನೋಡ್ಕೋಬೇಕು. ಕಣ್ಣಿಗೆ ಅಪಾಯ ಬಂದರೆ ರೆಪ್ಪೆ ಮುಚ್ಚಲ್ವಾ, ಅದೇ ರೀತಿ ಅವರು ಪಾಪದ ಕೃತ್ಯಗಳಲ್ಲಿ ಹೋಗುವಾಗ ಅವ್ರ ಅಪಾಯದ ಸ್ಥಾನದಲ್ಲಿದ್ದಾರೆ. ಶನಿವಾರ ಭಾನುವಾರ ಆದರೆ ಪ್ರೇರೆ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಲಾಡ್ಜು, ಪಬ್ಬು ಫುಲ್ ಹೌಸ್ಫುಲ್. ಎಲ್ಲೋ ಹೋಗ್ತಾ ಇದ್ದಾಳೆ ನಿನ್ನ ಮಗಳು, 10 ಗಂಟೆಗೆ ಸ್ನಾನ ಮಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾಳೆ, ದರಿದ್ರದವಳು ಅಂತ ಯಾವತ್ತಾದರೂ ಕೇಳಿದೀವ? ಎಲ್ಲಾದರೂ ಊರು ಪಾಯಣಕ್ಕ ಅಥವಾ ದೇವಸ್ಥಾನಕ್ಕ ಅಥವಾ ಯಾವುದೋ ನೆಂಟ್ರ ಮನೆಗೆ ಹೋಗೋದಕ್ಕೆ ಇಷ್ಟೊತ್ತಲ್ಲಿ ಸ್ನಾನ ಮಾಡ್ತಾ ಇದ್ದಾಳ ಅಂತ ಒಂದು ಚೂರು ಗಮನಿಸಿದ್ದೀರಾ, ಕೇಳಿದ್ದೀರಾ? ಎಲ್ಗಮ್ಮ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದೆಯಾ? ಇಷ್ಟೊತ್ತಲ್ಲಿ ಏನಮ್ಮ ಕೆಲಸ ಯಾವತ್ತಾದ್ರೂ ಕೇಳಿದೀವ? ಬೇರೆ ಊರು ಕಳಿಸ್ಬಿಟ್ಟಿರ್ತೀವಿ, ಅವಳು ಇಷ್ಟ ಬಂದಂಗೆ ಬದುಕ್ತಾಳೆ, ದರಿದ್ರದ ಜೀವನ ಮಾಡ್ತಾಳೆ ಬೇರೆಯವರೆಲ್ಲ. ಬೇರೆ ನಮ್ಮ ಫಲ ತಕ್ಕ ಫಲದಿಂದ ತೋರಿಸ್ಬೇಕಂತೆ ದೇವ್ರಿಗೆ. ನಮ್ಮ ಫಲವು ಎಂಥದ್ದು? ವ್ಯಭಿಚಾರದ ಫಲನ, ಜಾರತ್ವದ ಫಲನ, ಬಂಡುತನದ ಫಲನ, ನಾಚಿಕೆಗೇಡಿತನದ ಫಲನ? ನಮ್ಮ ಫಲಗಳಿಂದ ಗೊತ್ತಾಗಬೇಕು ದೇವರಿಗೆ ನಾವು ಎಂಥವ್ರು ಅಂತ. ಗೊತ್ತು ಪ್ರೇರೆ, ದೇವ್ರು ಚೆನ್ನಾಗಿ ಗೊತ್ತು. ದೇವರು ನಮ್ಮ ಥರ ಮುಖ ನೋಡೋರಲ್ವಲ್ಲ ಪ್ರೇರೆ. ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು. ಜಗಳ ಹೊಟ್ಟೆಗೆ ಏನು ಪ್ರೇರೆ? ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ಕೊಂಡು ಸತ್ತೋಗ್ತಾವ್ರೆ ಪ್ರೇರೆ. ಸಣ್ಣ ಪುಟ್ಟ ವಿಷಯಕ್ಕೆ ಕ್ಷಮಿಸುವಂಥ ಧೈರ್ಯ ಇಲ್ಲ ಪ್ರೇರೆ. ಕ್ಷಮಿಸುವುದಕ್ಕೆ ಧೈರ್ಯ ಬೇಕು, ಶಕ್ತಿ ಬೇಕು. ಆ ಗುಣ ಯೇಸು ಪ್ರಭುವಲ್ಲಿದೆ. ತನ್ನನ್ನು ಕೊಲ್ಲುವವರಿಗೂ ಶಿಕ್ಷಿಸದೆ ಕ್ಷಮಿಸಿದಂಥ ಏಕೈಕ ದೈವನು ಪ್ರೇರೆ. ಕ್ಷಮಿಸಿದಂಥ ಏಕೈಕ ದೇವನು. ತನ್ನನ್ನು ಕೊಲ್ಲುವವರಿಗೂ ಇವ್ರು ಏನು ಮಾಡ್ತಾ ಇದ್ದಾರೋ ತಂದೆ ಇವರು ಅರಿಯರು, ಇವ್ರನ್ನು ಕ್ಷಮಿಸು ಅನ್ನುವಂಥ ದೇವರು. ಅಂಥ ಶಕ್ತಿ ಯಾರಲ್ಲಿದೆ ಪ್ರೇರೆ? ಜಗಳ, ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಪ್ರೇರೆ. ಹೊಟ್ಟೆ ಕಿಚ್ಚು ಒಬ್ಬ ಬದುಕ್ತಾ ಇದ್ರೆ ಬಿಡಲ್ಲ ಪ್ರೇರೆ. ಒಬ್ಬ ಅಂಗಡಿ ಮಾಡಿಕೊಂಡು ಏನೋ ಬದುಕ್ತಾ ಇರ್ತಾನೆ, ಅವನ ಮುಂದೆ ಇನ್ನೊಂದು ಅಂಗಡಿ ಮಾಡ್ಕೊವಂಥದ್ದು, ಅವನಿಗಿರುವಂಥ ಸಂಪಾದನೆ ಅರ್ಧ ಕಿತ್ಕೊಡುವಂಥದ್ದು. ಇದೇನು ಪ್ರೇರೆ? ಹೊಟ್ಟೆ ಕಿಚ್ಚಲ್ವಾ? ಯಾವ ನಮ್ಮೊಬ್ಬ ಬದುಕ್ತೀನಿ ಬಿಡು, ಸ್ವಲ್ಪ ಎಲ್ಲ ಬೇರೆ ಕಡೆ ಮಾಡ್ಕೊಂಡು ಅವನು ಬದುಕಲಿ, ನಾವು ಬದುಕೋಣ. ಅವನ ಮುಂದೆನೇ ಮಡಗಬೇಕು, ಅವನ ಒಂದು ಸ್ವಲ್ಪ ಹತ್ರದಲ್ಲಿ ಅವ್ನ ಗಿರಾಕಿನ ನಾವು ಸೆಳ್ಕೋಬೇಕು ಅನ್ನೋಂಥದ್ದು ಏನು ಪ್ರೇರೆ ಇದೆಲ್ಲ? ಹೊಟ್ಟೆ ಕಿಚ್ಚಾಗಿದೆ ಪ್ರೇರೆ. ದೇವ್ರು ಅದೇ ಹೇಳ್ತವ್ರೆ, ಹೊಟ್ಟೆ ಕಿಚ್ಚು ಮಾಡ್ಬೇಡಿ, ಯಾಕಂದರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಒಂದೇ ತಾಯಿಯ ಮಕ್ಕಳು ನಾವು ಪ್ರೇರೆ. ಆದಮ್ ಹವ್ವನಿಂದ ಉಂಟಾದವರು ನಾವೆಲ್ಲರೂ, ಓಕೆನಾ? ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ಕುಡುಕುತನ ಪ್ರೇರೆ. ಕುಡಿದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ತಾರೆ. ಹೆಂಡತಿ ಮಕ್ಕಳು ಬೀದಿ ಪಾಲು. ಮಕ್ಕಳು ಸಾಕ್ಬೇಕಾದ್ರೆ ಹೆಂಡತಿ ಏನು ಮಾಡಬೇಕು? ಪರಪುರುಷನ ಸಹವಾಸದಲ್ಲಿ ಇರಬೇಕು ಅಥವಾ ವ್ಯಭಿಚಾರದ ಜೀವಿತಕ್ಕೆ ಇಳಿಬೇಕು ಅಲ್ವಾ? ಎಷ್ಟು ಪರಿಸ್ಥಿತಿ ಆಗಿದೆ ಗೊತ್ತಾ ಪ್ರೇರೆ? ಕುಡಿದು ಯೌವನ ಪ್ರಾಯದಲ್ಲಿರೋ ಒಂದು ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ತಾನೆ ಪ್ರೇರೆ. ಲಿವರ್ ಎಲ್ಲ ಚಿಕ್ಕದೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ, ಕೊಳ್ತೋಗುತ್ತೆ ಒಳಗಡೆ, ಲಿವರ್ ಬ್ಲಾಸ್ಟ್ ಆಗಿ ಸತ್ತೋಗ್ತಾನೆ ಪ್ರೇರೆ. ಅರ್ಥ ಆಯ್ತಾ? ಚಿಕ್ಕ ವಯಸ್ಸಲ್ಲಿ ಅರ್ಧಾಂತದಲ್ಲಿ ನಿಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ಬೇಡಿ, ನಿಮ್ಮ ಹೆಂಡತಿಯನ್ನು ಬಿಟ್ಟು ಹೋಗ್ಬೇಡಿ. ನಿಮ್ಮ ಮಕ್ಕಳು ಬೇರೆಯವ್ರಿಗೆ ಅಪ್ಪ ಅನ್ನುವಂಥ ಪರಿಸ್ಥಿತಿಗೆ ತಂದ್ಕೋಬೇಡಿ. ನಿಮ್ಮ ಮಡದಿ ಬೇರೆಯವ್ರಿಗೆ ಯಜಮಾನರು ಅನ್ನುವಂಥ ಪರಿಸ್ಥಿತಿ ತಂದ್ಕೋಬೇಡಿ ಪ್ರೇರೆ. ಈ ದೇಹವನ್ನು ಹತೋಟಿಲಿ ಮಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳ ಜೊತೆ 100 ವರ್ಷ ಬಾಳಿ ಬದುಕಿ ಆ ಮಕ್ಕಳನ್ನು ಭಯಭಕ್ತಿಲಿ ನಡೆಸಿರಿ ಪ್ರೇರೆ. ದೈವ ಭಯಭಕ್ತಿಲಿ ನಡೆಸಿ, ಓಕೆನಾ? ದುಂದೌತನ, ಇಂಥವುಗಳೇ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಪ್ರೇರೆ, ಅನೇಕ ಕಡೆ ಕರೆಂಟ್ ಕಡೆ ಇದು ಎಚ್ಚರಿಕೆ ಅಂತ ಹಾಕಿರ್ತಾರೆ, ಓಕೆನಾ? ಎಚ್ಚರಿಕೆ ಅದು. ಏನಾಗುತ್ತೆ ನೋಡ್ಬೋಣ ಅಂತ ಹೋಗ್ಬಿಟ್ರೆ ಒಂದೇ ನಿಮಿಷದಲ್ಲಿ ಬ್ಲಡ್ ಎಲ್ಲ ಖಾಲಿ ಆಗೋ ರೀತಿಲಿ ಕರೆಂಟ್ ಹೊಡಿತಾರೆ. ಸಿಗ್ನಲ್ ಇರುತ್ತೆ, ಎಚ್ಚರಿಕೆ ಆಗಿರ್ತಾರೆ ಪ್ರೇರೆ. ಎಚ್ಚರಿಕೆ ಅದು. ಗ್ರೀನ್ ಬಿಟ್ಟರೆ ಹೋಗ್ಬೇಕು, ರೆಡ್ ಆದರೆ ಸ್ಟಾಪ್ ಮಾಡಬೇಕು. ಇನ್ನು ರೆಡ್ ಬರೋದು 2 ಸೆಕೆಂಡ್ ಲೇಟ್ ಆಗುತ್ತೆ, ನಾನು ಪಾಸ್ ಆಗ್ಬಿಡ್ತೀನಿ ಅಂದರೆ ಆ ಕಡೆ ಇರೋನು ನಮ್ಗಿಂತ ಬುದ್ಧಿವಂತನಾಗಿರ್ತಾನೆ. 2 ಸೆಕೆಂಡಲ್ಲಿ ನನಗೂ ಗ್ರೀನ್ ಬೀಳುತ್ತೆ ಅಂತ ಇವನು ಏನು ಮಾಡ್ತಾನೆ? ಸ್ಪೀಡಾಗಿ ನುಗ್ತಾನೆ ಪ್ರೇರೆ. ಗೊತ್ತನಾ? ಸಾಯ್ತೀವ? ಎಚ್ಚರಿಕೆ ಅನ್ನೋದು ಬಹಳ ಗಮನಿಸಬೇಕಾದಂಥ ವಿಷಯ. ಅನೇಕ ಕಡೆ ರೋಡಲ್ಲಿ ಹಳ್ಳ ತೊಡೆದಿರ್ತಾರೆ, ರೋಡ್ ಕೆಲಸ ನಡೀತಾ ಇದೆ, ಎಚ್ಚರಿಕೆ, ಈ ದಾರಿಂದ ಹೋಗ್ಬಿಡಿ, ಈ ದಾರಿಂದ ಹೋಗಿ ಅಂತೀವಿ. ನಾನು ಹೋಗ್ತೀವಿ ಅಂದರೆ ಪಿಲ್ಲರ್ಗಳಿಗೆ ರಾಡ್ಗಳು ಹಾಕಿರ್ತಾರೆ, ಕಂಬಿಗಳು ಹಾಕಿರ್ತಾರೆ, ಹೋಗಿ ಎಗ್ರಿ ಅದನ್ನು ಚುಚ್ಕೊಂಡು ಸಾಯಬೇಕಾಗುತ್ತೆ. ಎಚ್ಚರಿಕೆ ಪ್ರೇರಿ. ಭಯ ಪಡಬೇಕು.
ಎಚ್ಚರಿಕೆ ಅನ್ನೋ 4 ವಿಷಯದಲ್ಲಿ ಪ್ರಾಣಗಳು ಹೋಗುವಂಥದ್ದಾಗಿರ್ತದೆ. ನಾವು ಗಮನಿಸಿ ನಡೆಯಬೇಕು ಬೇರೆ. ಅರ್ಥ ಆಯ್ತಾ? ದೇವರ ಆತ್ಮನ ಫಲಗಳನ್ನು ಆಲೋಚನೆ ಮಾಡೋಣ. ದೇವರು ಯಾವ ರೀತಿ ಇರೋದಕ್ಕೆ ಇಷ್ಟಪಡ್ತಾರಂತ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ಏನು ಪ್ರೀತಿ ಇರಬೇಕು ಬೇರೆ ಮನುಷ್ಯರ ಮಧ್ಯದಲ್ಲಿ. ಕರುಣೆ ಇರಬೇಕು, ದಯೆ ಇರಬೇಕು, ಮಮತೆ ಇರಬೇಕು, ಕನಿಕರವಿರಬೇಕು. ಹಸಿದವನಿಗೆ ಅನ್ನ ಹಾಕಬೇಕು, ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡಬೇಕು, ಪರ ಜನಾಂಗದವರನ್ನು, ಪರ ಜಾತಿ ಜನರವರನ್ನು ಪ್ರೀತಿಸಬೇಕು ಪ್ರಿಯರೇ. ದ್ವೇಷದಿಂದ ನಾವು ಏನು ಸಂಪಾದನೆ ಮಾಡೋಕ್ಕಾಗಲ್ಲ ಪ್ರಿಯರೇ. ಆಲೋಚನೆ ಮಾಡಿ. ಬೇರೆ ಭಾಷೆಯವರನ್ನು, ಬೇರೆ ಕುಲದವರನ್ನು ನಾವು ದ್ವೇಷದಿಂದ ಸಂಪಾದನೆ ಮಾಡೋಕ್ಕಾಗ್ತೀವಿ? ಆಗುತ್ತಾ? ಅದು ಆಗಲ್ಲ ಪ್ರಿಯರೇ, ಖಂಡಿತ. ಪ್ರೀತಿಯಿಂದ ಅವರನ್ನು ಸೆಳೆದುಕೊಳ್ಳಬೇಕು, ಮಮತೆಯಿಂದ ಅವರನ್ನು ಸೆಳೆದುಕೊಳ್ಬೇಕು ಪ್ರಿಯರೇ. ಪ್ರೀತಿಯ ಫಲ ನಾವು ಕೊಡೋರಾಗಿರಬೇಕು. ಪ್ರೀತಿ ಮತ್ತು ಸಂತೋಷ, ನಮ್ಮ ಹೃದಯದಲ್ಲಿ ಯಾವಾಗೂ ಸಂತೋಷ ಇದೆಯಾ, ಬಿಡುಗಡೆ ಇದೆಯಾ, ಶಾಂತಿ ಇದೆಯಾ, ಸಮಾಧಾನವಿದೆಯಾ? ಯೋಚನೆ ಮಾಡಿ ಪ್ರಿಯರೇ. ನಗು ಅನ್ನುವಂಥ ಹೆಸರಿನಲ್ಲಿ ನಾವು ಬದುಕ್ತೇವೆ ಅಷ್ಟೇ. ನಾವು ನಿಜವಾಗ್ಲೂ ಸಮಾಧಾನವಿಲ್ಲ, ನಮ್ಮಲ್ಲಿ ಸಂತೋಷ ಇಲ್ಲ ಪ್ರಿಯರೇ. ಹೆಸರು ಸಂತೋಷ ಇರುತ್ತೆ, ಆದರೆ ಅವನ ಜೀವನದಲ್ಲಿ ಪೂರ ನರಳಾಟ ಇರುತ್ತೆ ಪ್ರಿಯರೇ. ವಿಶ್ವಾಸ ಅಂತ ಅನೇಕರು ಮಾಡಿಕೊಂಡಿರ್ತಾರೆ, ಅವ್ರ ಜೀವನದಲ್ಲಿ ನಿಜವಾದ ವಿಶ್ವಾಸದ ಬದುಕೋದಿಲ್ಲ ಪ್ರಿಯರೇ. ಅಪನಂಬಿಕೆ. ದೀರ್ಘ ಶಾಂತಿ ಅಂತ ಹೇಳಿದ್ದಾರೆ ದೇವರು. ದೀರ್ಘ ಶಾಂತಿ ಇದೆಯಾ? ದೀರ್ಘ ಕಳವಳ ಇದೆಯಾ ನಮ್ಮಲ್ಲಿ? ಆಲೋಚನೆ ಮಾಡಿ ಪ್ರಿಯರೇ. ದೀರ್ಘಕಾಲದ ಶಾಂತಿ ಇದೆಯಾ? ದೀರ್ಘಕಾಲದ ಸಮಾಧಾನವಿದೆಯಾ? ದಯೆ ಇದೆಯಾ ನಮ್ಮಲ್ಲಿ? ಅದೇ ಹೇಳ್ತಾ ಇದ್ದಾರೆ ದೇವರು. ದೀರ್ಘ ಶಾಂತಿ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ. ದಯೆ ತೋರಿಸ್ತೀವ ನಾವು ಇನ್ನೊಬ್ಬರ ಮೇಲೆ? ದಯೆ ದೃಷ್ಟಿಯಿಂದ ನಾವು ನೋಡ್ತೀವ? ಕನಿಕರದ ದೃಷ್ಟಿಯಿಂದ ನಾವು ನೋಡ್ತೀವ? ಉಪಕಾರ ಮಾಡುವಂಥ ದಯೆಯಿಂದ ನಾವು ನೋಡ್ತೀವ ಪ್ರಿಯರೇ? ನನ್ನ ಹೆಂಡತಿ ಮಕ್ಕಳು ನಾನು ಚೆನ್ನಾಗಿರಬೇಕು, ನನ್ನ ಕುಲದವರು, ನನ್ನ ಭಾಷೆಯವರು ಚೆನ್ನಾಗಿರ್ಬೇಕಂತ ನಾವು ಸ್ವಾರ್ಥ ಚಿತ್ತರಾಗಿದ್ದೀವ? ನಿಜವಾಗ್ಲೂ ದೈವಿಕ ಮನಸ್ಸ ಅದು? ದೇವರು ಪ್ರಿಯರೇ ಎಲ್ಲ ಜನರನ್ನು ಒಂದೇ ರೀತಿ ನೋಡೋಕೆ ಇಷ್ಟಪಡ್ತಾರೆ ಪ್ರಿಯರೇ. ಅವ್ರಿಗೆಲ್ಲ ನಾವು ಮಕ್ಕಳಲ್ವಾ ಪ್ರಿಯರೇ ನಾವು ಅವ್ರಿಗೆ? ಒಂದು ವೇಳೆ ನೀವು ಅಂದ್ಕೊಳ್ಳೋ ರೀತಿಲಿ ನೀವು ಶ್ರೇಷ್ಠ, ನಿಮ್ಮ ತಂದೆ ತಾಯಿಗಳು ಶ್ರೇಷ್ಠ ಜನಾಂಗದವರಾಗಿರ್ತಾರೆ, ಶ್ರೇಷ್ಠ ಕುಲದವರಾಗಿರ್ತಾರೆ. ಈಗ ಮಗನಾದಂಥವನು ಬೇರೆ ಕುಲದ ಹೆಣ್ಣನ್ನು ಮದುವೆ ಮಾಡ್ಕೊಂಡು, ಓಕೆನಾ? ನೀವು ಹೇಳುವಂಥ ರೀತಿಲಿ ಕೀಳು ಜನಾಂಗದವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಆ ತಂದೆ ತಾಯಿಗಳು ಎಷ್ಟು ದಿನ ಆ ಹೆಣ್ಮಗನ ಕ್ಷಮಿಸಿದೆ, ಸೇರಿಸ್ಕೊಳ್ಳದೆ ಇರ್ತಾರೆ ಪ್ರೇರೆ? ಪ್ರೀತಿಸಿ ಸೇರಿಸ್ಕೋತಾರಲ್ವ ಪ್ರೇರೆ? ನನ್ನ ಮಗ ತಾನೇ ಬಿಡು, ತಪ್ಪು ಮಾಡಿಲ್ಲ ಅಲ್ಲ? ಆ ರೀತಿ ನಿಮಗೆ ದೈವಿಕ ಮನಸ್ಸಿರಬೇಕು ಪ್ರೇರೆ. ಆ ದೇವರು ಯಾವುದೇ ಕುಲ ಭಾಷೆ ಜನಾಂಗದವರಾಗಿದ್ರು ಪಕ್ಷಪಾತವಿಲ್ಲದೆ ಮಳೆ, ನೀರು, ಗಾಳಿ, ಆಹಾರವನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ದೇವರಿಗೆ ಇಂಥ ಕುಲದವ್ರು ಇಷ್ಟ ಆಗಿದ್ರೆ ಅಂಥ ಕುಲವ್ರಿಗೆ ಮಳೆ, ಬೆಳೆ, ಗಾಳಿಯನ್ನು ಕೊಡ್ತಾ ಇದ್ರಲ್ವ ಪ್ರೇರೆ? ಆಲೋಚನೆ ಮಾಡಿ ಪ್ರೇರೆ. ನಾನು ಹೇಳುವಂಥ ಮಾತಲ್ಲಿ ತಪ್ಪಿದ್ರೆ ನೀವು ಹೇಳಿ ಪ್ರೇರೆ. ದೇವರಿಗೆ ಇಂಥ ಕುಲದವರೇ, ಇಂಥ ಜನಾಂಗದವರೇ ಅವ್ರಿಗೆ ಇಷ್ಟವಾಗಿದ್ರೆ ಬೇರೆ ಕುಲದವ್ರಿಗೆ ಬೇಕಾದಂಥ ಸೌಕರ್ಯ ದೇವ್ರು ಕೊಡೋಕೆ ಬಿಡ್ತಾ ಇರಲಿಲ್ಲ ಪ್ರೇರೆ. ದೇವರಲ್ಲಿ ಪಕ್ಷಪಾತವಿಲ್ಲ ಪ್ರೇರೆ. ಮತ್ತು ನೀವು ಯಾಕೆ ಪ್ರೇರೆ ಪಕ್ಷಪಾತಿಗಳು? ಯಾಕೆ ಪ್ರೇರೆ ನಮ್ಮಲ್ಲಿ ದಯೆ ಇಲ್ಲ? ಯಾಕೆ ಪ್ರೇರೆ ನಮ್ಮಲ್ಲಿ ಪ್ರೀತಿ ಇಲ್ಲ? ಯಾಕೆ ಪ್ರೇರೆ ನಮ್ಮಲ್ಲಿ ಕನಿಕರ ಇಲ್ಲ? ಯಾಕೆ ಪ್ರೇರೆ ನಮ್ಮಲ್ಲಿ ದೀರ್ಘಶಾಂತಿ ಇಲ್ಲ? ಯಾಕೆ ಪ್ರೇರೆ ನಮ್ಮಲ್ಲಿ ಪ್ರೀತಿ ಇಲ್ಲ, ಸಂತೋಷವಿಲ್ಲ? ಇವೆಲ್ಲ ಇಲ್ಲದಂಥ ಕಾರಣಕ್ಕೆ ಸಮಾಧಾನವಿರಲ್ಲ ಪ್ರೇರೆ. ನಮ್ಮ ಮನಸ್ಸು ದೇವರ ಮನಸ್ಸಿನಲ್ಲಿ ನಿಂತೆ ಆಲೋಚನೆ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ನಂಬಿಕೆ, ಸಾಧುತ್ವದಿಂದ ಇರಬೇಕಂತೆ ಪ್ರೇರೆ. ಸಾಧು ಗುಣದಿಂದ ಇರಬೇಕಂತೆ. ಒಬ್ಬರು ನಮಗೆ ಬೈದರು, ಒಂದೇಟು ಹೊಡೆದ್ರು, ನಮ್ಮಲ್ಲಿ ಸಾಧು ಗುಣ ತೋರಿಸಲ್ಪಡಬೇಕು. ದೆವ್ವದ ಗುಣವಲ್ಲ. ಒಂದು ಏಟಿಗೆ 4 ಏಟು ಹೊಡೆಯುವಂಥದ್ದು, ಒಂದು ಮಾತಿಗೆ ಕೊಲೆ ಮಾಡಿ ಸಾಯಿಸುವಂಥದ್ದು, ಅದು ಅಲ್ಲ ಪ್ರೇರೆ. ಸಾಧು ಗುಣದಿಂದ ನಾವಿರಬೇಕು ಪ್ರೇರೆ. ಇದೆಲ್ಲ ಗುಣ ದೇವರಲ್ಲಿದೆ. ನನ್ನ ಹಾಗೆ ನನ್ನ ಮಕ್ಕಳು ಇರಬೇಕನ್ನೋದೇ ಆತನ ಉದ್ದೇಶ ಹೊರತು ಮತ್ತೇನು ಇಲ್ಲ ಪ್ರೇರೆ. ತಂದೆಗೆ ತಕ್ಕ ಮಗನಾಗಿ ಇರಬೇಕು ಅನ್ನೋದೇ ದೇವರ ಒಂದು ಉದ್ದೇಶ. ದೇವರಲ್ಲಿ ಪ್ರೀತಿ ಇದೆ, ದೇವರಲ್ಲಿ ಸಂತೋಷವಿದೆ, ದೇವರಲ್ಲಿ ದೀರ್ಘ ಶಾಂತಿ ಇದೆ, ದೇವರಲ್ಲಿ ದಯೆ ಇದೆ, ಉಪಕಾರ ಮಾಡುವಂಥ ಮನಸ್ಸಿದೆ. ಪ್ರತಿಯೊಂದು ಕುಲದವರಿಗೂ ದೇವರು ಉಪಕಾರ ಮಾಡ್ತಾ ಇದ್ದಾರೆ. ಸೂರ್ಯನ ಬೆಳಕು ಪ್ರತಿ ಕುಲದವರಿಗೂ, ಪ್ರತಿ ಭಾಷೆಯವರಿಗೂ, ಪ್ರತಿ ಜನಾಂಗದವರಿಗೂ. ಈ ಗಾಳಿ, ಆಹಾರ, ಸೂರ್ಯನ ಬೆಳಕು ಸಕಲವೂ ಪ್ರೇರೆ. ದೇವರ ದಯೆ ಅಲ್ವಾ ಪ್ರೇರೆ ಇದು? ಆತನು ಹೇಗೆ ನಮ್ಮ ಮೇಲೆ ದಯೆ ತೋರಿಸ್ತಾ ಇದ್ದಾನೋ ನಾವು ಅದೇ ರೀತಿ ಇನ್ನೊಬ್ಬರಿಗೆ ದಯೆ ತೋರಿಸ್ಬೇಕನ್ನೋದೇ ಆತನ ಉದ್ದೇಶವಲ್ವಾ? ತಂದೆಗೆ ತಕ್ಕ ಮಕ್ಕಳಾಗಿ ಇರಬೇಕನ್ನೋದೇ ಆ ತಂದೆಯಾದ ಪರಮಾತ್ಮನ ಇಷ್ಟವಲ್ವಾ ಪ್ರೇರೆ? ಆಲೋಚನೆ ಮಾಡಿ.
ಇದು ದೇವರ ಆತ್ಮನಿಂದ ಬರುವಂಥ ಫಲಗಳು ಪ್ರಿಯರೇ. ನಾವು ಈ ರೀತಿ ಬದುಕುವಾಗ ನಿಜವಾಗ್ಲೂ ನಮ್ಮ ಜೀವನ ಪಾವನ ಆಗುತ್ತೆ ಪ್ರಿಯರೇ. ಬೇಡ ಈ ಹೊಡೆದಾಟ, ಬೇಡ ಈ ಕಚ್ಚಾಟ, ಬೇಡ ಈ ದ್ವೇಷ, ಕ್ರೋಧ, ಮತ್ಸರ, ಇವು ಬೇಡ ಪ್ರಿಯರೇ. ಇದು ನಮ್ಮನ್ನು ನರಕಾಗ್ನಿಗೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಸದಾ ಪ್ರೀತಿ ತೋರಿಸುವಂಥದ್ದು, ದಯೆ ತೋರಿಸುವಂಥದ್ದು, ಕನಿಕರ ತೋರಿಸುವಂಥದ್ದು, ದೀರ್ಘ ಶಾಂತಿಯಿಂದ, ಸಾಧು ಗುಣದಿಂದ ಇರುವಂಥದ್ದು, ಇದು ದೇವರಿಗೆ ಇಷ್ಟವಾದಂಥ ಒಳ್ಳೆ ಫಲಗಳು ಪ್ರಿಯರೇ. ಇದು ಒಳ್ಳೆ ಫಲ ದೇವರಿಗೆ ಬೇಕಾಗಿರುವಂಥದ್ದು. ಈ 9 ಫಲಗಳು, ತಾಯಿ ಗರ್ಭದಲ್ಲಿ 9 ತಿಂಗಳು ಮಗು ಹೇಗೆ ಗರ್ಭವನ್ನು ಪೂರ್ತಿಯಾಗಿ ಅದು ಅಂಗಾಂಗಗಳು ಧರಿಸಿಕೊಂಡು ಈ ಭೂಮಿಗೆ ಬರುತ್ತೋ, ನಾವು ನಮ್ಮ ದೇಹವೆಂಬ ಇಂಥ ಈ ದೇವಾಲಯದಲ್ಲಿ ಈ 9 ಗುಣಗಳು ಇರಬೇಕು ಪ್ರಿಯರೇ. ಜಾರತ್ವ, ಬಂಡುತನ, ನಾಚಿಕೆಗೆಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಹೊಟ್ಟೆ ಕಿಚ್ಚು, ಜಗಳ, ಈ 9 ಕೆಟ್ಟ ಗುಣಗಳನ್ನು ತೆಗೆದಾಕಿ ಕೆಟ್ಟತನವನ್ನು ಒಳ್ಳೆತನದಿಂದ, ಈ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ ಎಂಬುವಂಥ ಈ 9 ಗುಣಗಳಿಂದ ನಾವು ಅದನ್ನು ಸೋಲಿಸಬೇಕು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಅನೇಕರು ಬರೆಸಿರ್ತಾರೆ ಪ್ರೇರೆ ಆಟಗಳಲ್ಲಿ. ಈ ಒಳ್ಳೆತನ ಸತ್ಯವೇದ ಗ್ರಂಥದಿಂದ ನಾವು ಕಲಿತು, ಈ ಬೈಬಲಿಂದ ನಾವು ಕಲಿತು ಒಳ್ಳೆ ಫಲಗಳನ್ನು ಕೊಡ್ಬೋದು ಪ್ರೇರೆ. ನಮ್ಮ ಶಕ್ತಿ ನಮ್ಮ ಬಲದಿಂದ ಆಗುತ್ತಾ ಅಂದರೆ ಕಷ್ಟ ಇದೆ, ಅಸಾಧ್ಯವೇ ಅಂತ ಹೇಳ್ಬೋದು ಪ್ರೇರೆ. ದೇವರಿಂದ ಎಲ್ಲವೂ ಸಾಧ್ಯ ಪ್ರೇರೆ, ನಮ್ಮಿಂದ ಅಸಾಧ್ಯ. ದೇವರ ಬಳಿಯಲ್ಲಿ ನಾವು ಬೇಡುವುದಾದರೆ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ದೇವರೇ, ನನ್ನ ಅಪರಾಧಗಳನ್ನು ಕ್ಷಮಿಸು ದೇವರೇ, ನನ್ನಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಇತರ ಜನಾಂಗದವ್ರನ್ನ ನೋಡಿದ್ರೆ ನೀವು ಸಹಿಸ್ಕೊಳ್ಳೋಕ್ಕಾಗಲ್ಲ ದೇವರೇ, ನಿನ್ನ ಮನಸ್ಸು ಎಂಥದೋ ಅಂತ ಒಂದು ಸಾರಿ ನೀವು ನಿಜವಾದ ಮನಸ್ಸಿನಿಂದ ಆ ದೇವರ ಬಳಿಯಲ್ಲಿ ನೀವು ಪ್ರಾರ್ಥಿಸುವುದಾದರೆ, ಆ ದೇವರು ನಿಮಗೆ ಪ್ರಸನ್ನನಾಗಿ ತನ್ನ ಮನಸ್ಸನ್ನು ತೋರಿಸುವನಾಗಿರ್ತಾನೆ. ಆ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಆತನ ಬಳಿಗೆ ಬರುವ ಪಾಪಿಗಳಿಗೆ ಎಂದಿಗೂ ತಳ್ಳುವಂಥ ದೇವರಲ್ಲ. ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ಸರ್ವ ಕುಲದವರೇ, ಸರ್ವ ಜನಾಂಗದವರೇ, ಸರ್ವ ಭಾಷೆಯವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನಗುವಂಥ ಹೆಸರಲ್ಲಿ ನಾವು ಬದುಕ್ತಾ ಇದ್ದೀವಿ, ಆದರೆ ನಮ್ಮ ಜೀವನದಲ್ಲಿ ಅಳುತ್ತಾ ಇದ್ದೇವೆ ಪ್ರೇರೆ. ಈ ಅಳುವನ್ನು ಒರೆಸಿ ಸದಾ ಸಂತೋಷವಾಗಿ ಇರುವಂತಕ್ಕೆ ಸಹಾಯ ಮಾಡುವಂಥ ಏಕೈಕ ದೇವರೇ ಆ ಯೇಸು ಪ್ರಭು ಆಗಿದ್ದಾರೆ ಪ್ರೇರೆ. ಆತನ ಬಳಿಗೆ ಬಂದು ನಾವು ಪ್ರಾರ್ಥಿಸುವುದಾದರೆ ದಯಮಾಡಿ ಆತನು ನಮ್ಮ ಮೇಲೆ ದಯೆ ತೋರಿಸುವನಾಗಿರ್ತಾನೆ, ನಮ್ಮ ಮೇಲೆ ದಯೆ ತೋರಿಸುವನಾಗಿರ್ತಾನೆ ಪ್ರೇರೆ. ದಯೆ ಮಾಡುವವನಾಗಿರ್ತಾನೆ ನಮ್ಮ ಮೇಲೆ. ಮಾಡಬೇಕೆಂತದ ಕೇಡಿಗೆ ಮನಮರುಗುವಂಥ ದೇವರು, ಸದಾ ಆತನು ಕೋಪಿಸಿಕೊಳ್ಳುವಂಥ ದೇವರಲ್ಲ ಪ್ರೇಮ. ಯಾಕೆಂದರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿದ್ದೇವೆ. ಆ ತಂದೆಯಾದ ಪರಮಾತ್ಮನು ತನ್ನ ಮಕ್ಕಳನ್ನು ಯಾವಾಗಲೂ ಕ್ಷಮಿಸಬೇಕೆಂದು ಉನ್ನತವಾಗಿ ನಿಂತಿರ್ತಾನೆ ಪ್ರೇರೆ. ಆತನ ಬಳಿಗೆ ಹೋಗೋಣ, ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆದುಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿಗೆ ಈ ದಿನದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕಣ್ಮುಚ್ಚೋದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಸಮಯದಲ್ಲಿ ಅಪ್ಪ, ನಿಮ್ಮ ಮಕ್ಕಳಿಗೆ ಬೇಕಾಗುವಂಥ ಮಾತುಗಳನ್ನು ತಂದೆ ನೀವು ಮಾತನಾಡಿದ್ದೀರ ತಂದೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ ತಂದೆ. ಒಳ್ಳೆಯ ಫಲಗಳನ್ನು ಕೊಟ್ಟು ಈ ಲೋಕದಲ್ಲಿ ತಂದೆ ಬೆಳೆಯುವ ಹಾಗೆ ಒಳ್ಳೆಯ ಮರಗಳನ್ನಾಗಿರೋ ನಿಲ್ಲಿಸಿರಿ ತಂದೆ. ಫಲ ಕೊಡದಂಥ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕುವೆನು ಅಂತ ಹೇಳಿದ್ರಲ್ಲಪ್ಪ, ಸಹಾಯ ಮಾಡಿ ತಂದೆ. ಇವರು ನರಕಾಗ್ನಿಗೆ ಬೆಂಕಿಗೆ ಹೋಗದ ಹಾಗೆ ಇವರು ಒಳ್ಳೆಯ ಫಲಗಳನ್ನು ಕೊಡುವಂಥ ಒಳ್ಳೆಯ ಮರಗಳನ್ನಾಗಿ ಇವರನ್ನು ರೂಪಾಂತರಗೊಳಿಸಬೇಕೆಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಪ್ರಿಯ ಕುಮಾರನು, ನಮ್ಮ ರಕ್ಷಕನು, ಪ್ರಪಂಚ ಮೋಕ್ಷ ಪ್ರಾರ್ಥನಾದ ಕ್ರಿಸ್ತೇಸು ನಮ್ಮದು ಪ್ರಾರ್ಥಿಸಿ ಬೇಡಿ ಒಂದೇನಪ್ಪ ತಂದೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ವಂದನೆಗಳು.